ಇವತ್ತಿನಿಂದ 4ನೇ ದಿನದಲ್ಲಿರೋ ಮುಹೂರ್ತದಲ್ಲೇ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಅನುಷ್ಕಾ ಇಷ್ಟಪಡ್ತಿದ್ದಾಳೆ. ನೀನೇನು ಹೇಳ್ತೀಯಪ್ಪ? ಅಮ್ಮ, ಅಷ್ಟು ಬೇಗನಾ? ಹೌದಪ್ಪ, ಇದು ಅನುಷ್ಕಾನ ಆಯ್ಕೆ. ನಿನಗೇನಾದರೂ ಇದು ತುಂಬ ಬೇಗ ಆಯಿತು, ಇನ್ನೊಂದು ಮುಹೂರ್ತ ನೋಡೋಣ, ಅವತ್ತೇ ಬೇಡ ಅಂತ ಅನ್ಸಿದ್ರೆ ಯು ಆರ್ ಓಪನ್ ಟು ಸೇ. ಎಷ್ಟಾದ್ರೂ ನನ್ನ ಕಣ್ಣಿನ ಹುಡುಗಿ ಅಂತೂ ಸಿಗಲ್ಲ. ಅದಕ್ಕೆ ಅಂತ ಪಾಪ ನನ್ನ ಜೊತೆ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರೋ ಅನುಷ್ಕಾನ್ ಯಾಕೆ ಕಾಯಿಸ್ಲಿ? ಹೇಗಿದ್ರು ಇನ್ಮೇಲೆ ಜೀವನ ಪೂರ್ತಿ ಅವಳ ಜೊತೆನೆ ಜೀವನ ಮಾಡಬೇಕು. ಅವಳ ಆಸೆಗೆ ನಿರಾಸೆ ಮಾಡಿದೆ ಅವಳು ಇಷ್ಟಪಟ್ಟಿರೋ ಡೇಟ್ಗೆ ಒಪ್ಕೊಳ್ಳೋದು ಒಳ್ಳೇದು. ಹೇಳಪ್ಪ ಆದಿತ್ಯ, ಏನು ಯೋಚನೆ ಮಾಡಿದೆ? ಯಾಕೆ ಮಾಮ್ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾರೆ? ಅವ್ರಿಗೇನಾದ್ರೂ ತೊಂದರೆ ಆಗಿರ್ಬೋದಾ? ಜಸ್ಟ್ ಮಿನಿಟ್ ಅತ್ತೆ, ಒಂದು ಇಂಪಾರ್ಟೆಂಟ್ ಕಾಲ್ ಮಾಡೋದಿದೆ, ಮಾಡ್ಬಿಟ್ಟು ಬರ್ತೀನಿ. ಸರಿಮಾ. ಸರಿ ಅತ್ತೆ. ಅಮ್ಮ, ಆದಿ, ಅನುಷ್ಕಾನು ಬಂದ ಮೇಲೆ ನಿನ್ನ ಅಭಿಪ್ರಾಯ ಹೇಳಪ್ಪ. ಅದಕ್ಕೆ ಆದಿತ್ಯನ ಅಭಿಪ್ರಾಯ ಕೇಳಿ ಅನುಷ್ಕಾ ಬಂದ್ಮೇಲೆ ಸರ್ಪ್ರೈಸ್ ಕೊಡೋಣ. ಓ, ಆಗ್ಬೋದು. ಹೇಳಪ್ಪ ಆದಿ, ಈ 3 ಮುಹೂರ್ತಗಳಲ್ಲಿ ನಿನಗೆ ಯಾವುದು? ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು, ಅಟೆಂಡ್ ಮಾಡಪ್ಪ. ಸರಿಪಾ. ಹಲೋ, ನಾನು ನಿಮ್ ಕಣ್ಣಿನ ಹುಡುಗಿ ಮಾತಾಡ್ತಿರೋದು. ನೀವು ಮನ್ಸಾರೆ ಪ್ರೀತಿಸ್ತಿರೋ ನಿಮ್ಮ ಕಣ್ಣಿನ ಹುಡುಗಿ ನಾನೇ. ಮೊದಲಿಗೆ ನಿಮ್ಮನ್ನೆಷ್ಟು ದಿನ ಸತಾಯಿಸಿದ್ದಕ್ಕೆ ಕ್ಷಮೆ ಇರಲಿ. ನೀವ್ ಹೇಗ್ ನನ್ನ ಪ್ರೀತಿಸ್ತಾ ಇದ್ದೀರೋ ನಾನು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಅಮ್ಮ, ಅಪ್ಪ ಹೇಳ್ದಾಗೆ ಒಂದು ಇಂಪಾರ್ಟೆಂಟ್ ಕಾಲ್. ಮಾತಾಡ್ಬಿಟ್ಟು ಪಾಪ. ಸರಿಮಾ. ಸಾರಿ ಮಾಮ್, ಈ ಅಖಿಲಾಂಡೇಶ್ವರಿ ಮನೇಲಿದ್ದೆ, ಅದಕ್ಕೆ ಫೋನ್ ಡಿಸ್ಕನೆಕ್ಟ್ ಮಾಡಿದೆ. ಮಾಮ್, ಅಖಿಲಾಂಡೇಶ್ವರಿ ರಘುರಾಮ್ ಇಬ್ಬರು ನಾನು ಹೇಳಿದ ಡೇಟಿಗೆ ಒಪ್ಕೊಂಡಾಯ್ತು. ಇನ್ನು ಮಿಕ್ಕಿರೋದು ಆ ಆದಿ ಮಾತ್ರ. ಅವನು ಒಪ್ಕೋತಾನೆ ಮಾಮ್. ಯು ಡೋಂಟ್ ವರಿ. ಓಕೆ ಬೇಬಿ, ಬಾಯ್, ಟೇಕ್ ಕೇರ್. ನಿಜವಾಗ್ಲೂ ನೀವು ಕಣ್ಣಿನ ಹುಡುಗಿನ? ನಾನು ಪ್ರೀತಿಸ್ತಾ ಇರೋ ಹುಡುಗಿನ? ದಯವಿಟ್ಟು ನಿಜ ಹೇಳಿ. ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ? ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ?
ನಿಮ್ ಪ್ರೀತಿಯ ಕಣ್ಣಿನ ಹುಡುಗಿ. ನಾನು ಹೇಗೆ ನಂಬಲಿ? ನೀವೇ ನನ್ನ ಕಣ್ಣಿನ ಹುಡುಗಿ ಅನ್ನೋದಕ್ಕೆ ಏನ್ ಸಾಕ್ಷಿ? ಈ ಪ್ರಪಂಚದಲ್ಲಿ ಮನಸ್ಸಾಕ್ಷಿಗಿಂತ ಬೇರೊಂದು ಆಧಾರ ಇಲ್ಲ. ಆ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ, ನಾನೇ ನಿಮ್ ಕಣ್ಣಿನ ಹುಡುಗಿ. ಈಗಲೂ ನಿಮಗ್ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಒಂದ್ ವೇಳೆ ಇದೇ ಪ್ರಶ್ನೆನ ನಾನು ನಿಮಗ್ ಕೇಳಿದ್ರೆ ನಿಮ್ ಹತ್ರ ಉತ್ತರ ಇದೆಯಾ? ನೀವ್ ನಿಜವಾಗ್ಲೂ ನನ್ನೋರೇನಾ? ನಾನ್ ಪ್ರೀತಿ ಮಾಡ್ತಿರೋ ಹುಡುಗ ನೀವೇನಾ? ಏನ್ ಹೀಗೆ ಕೇಳ್ತಾ ಇದ್ದೀರಾ? ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ನಿಮ್ಮನ್ನ? ಐ ಮೀನ್ ನನ್ನ ಕಣ್ಣಿನ ಹುಡುಗಿನ. ಶೀಸ್ ಮೈ ಲೈಫ್, ಶೀಸ್ ಮೈ ಲವ್, ಶೀಸ್ ಮೈ ಎವ್ರಿಥಿಂಗ್. ನಂತರ ಪ್ರೀತಿ ಪ್ರಪಂಚದಲ್ಲಿ ಯಾರು ಮಾಡಿರಲ್ಲ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೀನಿ ಕಣ್ರಿ. ಅದು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನಿಮಗ್ ಹೇಗ್ ಅರ್ಥ ಮಾಡಿಸ್ಲಿ ಅಂದ್ರೆ, ನೀವ್ ನನ್ನ ನಂಬಿದ್ದೀರಾ ಅಂತ ಅರ್ಥ ತಾನೆ? ನೀವ್ ಹೇಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರೋ, ನಾನು ಕೂಡ ನಿಮ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ಸಾಕ್ಷಿ ನಾನೇ ಅಂದ್ರೆ ನನ್ನ ಮನಸ್ಸು. ಅತ್ತೆ, ಆದಿಯಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ಮಾತಾಡಕ್ ಹೋಗಿದ್ದಾನಮ್ಮ. ನೀನ್ ಕೂತ್ಕೋ, ಬರ್ತಾನೆ. ಇಷ್ಟರ ಮೇಲೂ ನಿಮಗ್ ನಂಬಿಕೆ ಬರಲಿಲ್ಲ ಅಂದ್ರೆ ನಮ್ ಪ್ರೀತಿ ಒಂದ್ ಸುಂದರ ಕನ್ಸು ಅನ್ಕೊಂಡು ನಿಮ್ಮನ್ನ ಮರೆಯೋ ಪ್ರಯತ್ನ ಮಾಡ್ತೀನಿ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಕೊನೆವರೆಗೂ ನಿನ್ ನೆನಪಲ್ಲೇ ಜೀವನ ಕಳೀತಾ ಜೀವ ಬಿಡ್ತೀನಿ ಹೊರತು ಬೇರೆಯವ್ರ ಜೊತೆ ಜೀವನ ಮಾಡಲ್ಲ. ರೀ ಬೇಜಾರು ಮಾಡ್ಕೋಬೇಡಿ. ನನಗೆ ನೀವು ನನ್ನವರೇ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಾ ಇದೆ. ಹಾಗಾದ್ರೆ ನಾನೇ ನಿಮ್ಮೋಳು ಅಂತ ನಂಬ್ತೀರಾ? ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಯಜಮಾನ್ರು ನನ್ನ ಪ್ರೀತಿ ನಂಬೋ ತರ ಮಾಡಪ್ಪ. ನನ್ನ ಪ್ರೀತಿ ನಿಜವಾದೇ ಆಗಿದ್ರೆ ಅವ್ರು ನನ್ನ ಪ್ರೀತಿನ ಒಪ್ಕೊಳ್ಳೇಬೇಕು. ಎಸ್, ನಾನು ನಿಮ್ಮನ್ನ ನಂಬ್ತೀನಿ ರೀ. I love. ಈ ನಿಮ್ ಮಾತನ್ನ ನಂಬೋದಾ? ನಮ್ಮ ಪ್ರೀತಿಗೆ ನೀವು ಹೇಳ್ದಾಗೆ ಮನಸ್ಸಾಕ್ಷಿಕ್ಕಿಂತ ಆಧಾರ ಬೇಕಾ? ನಿಜ ಹೇಳ, ನೀವು ಇಷ್ಟು ದಿನ ಆದ್ಮೇಲೆ ನನ್ನ ಲೈಫಲ್ಲಿ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದು ನೀವೇನಾ? ನಾನು ಪ್ರೀತಿಸಿದ ಕಣ್ಣಿನ ಹುಡುಗಿನ? ನನಗೆ ಈಗಲೂ ನಂಬೋದಕ್ಕಾಗ್ತಾ ಇಲ್ಲ. ಓ ಮೈ ಗಾಡ್. ಪ್ರೀತಿ ಅಂದ್ರೆ ನಂಬಿಕೆ ತಾನೆ? ಅದೇನೋ ನಿಜ ಬಿಡಿ. ಆ ನಂಬಿಕೆ ಮೇಲೆ ನಿಮ್ಮನ್ನ ನಾನು ಹುಚ್ಚಿನ ತರ ಪ್ರೀತಿಸ್ದೆ. ನೀವು ಸಿಗ್ತೀರಾ ಅನ್ನೋ ಆಸೆ ಇಟ್ಕೊಂಡು ನಿದ್ದೆ ಇಲ್ದಿರೋ ರಾತ್ರಿಗಳನ್ನ ಕಳೆದೆ. ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ಪ್ರೀತಿಗಾಗಿ ಪರಿತಪಿಸ್ದೆ. ಕೊನೆಗೂ ನೀವು ನನಗೆ ಸಿಗ್ತಾ ಇದ್ದೀರಾ. ಆದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಒಳ್ಳೆ ಪ್ರಶ್ನೆ ಕೇಳಿದ್ರಿ.
ನನಗೆ ಬರೀ ನಿಮ್ಮ ಪ್ರೀತಿ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ಬಗ್ಗೆ ಪ್ರತಿಯೊಂದು ವಿಷಯನೂ ನನಗೆ ಗೊತ್ತು. ನೀವು ನನ್ನ ಕಣ್ಣಿನ ಲೋಗೋನ ನಿಮ್ಮ ಕಂಪನಿಗಿಟ್ಟಿದ್ದು ನನಗೆ ಗೊತ್ತು. ಅದನ್ನ ಬರೀ ಲೋಗೋ ಥರ ನೋಡಿದೆ, ನಿಮ್ಮ ಬದುಕಿನ ಒಂದು ಭಾಗವಾಗಿ ನೋಡ್ತಿರೋದು ನನಗೆ ಗೊತ್ತು. ನಿಮ್ಮ ಲ್ಯಾಪ್ಟಾಪ್ನಲ್ಲಿ ನನ್ನ ಕಣ್ಣಿನ ಲೋಗೋ ಹಾಕೊಂಡಿರೋದು ನನಗೆ ಗೊತ್ತು. ಹೌದಾ? ನನಗೆ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ. ಬಟ್ ಹೇಗೆ ಹೇಗೆ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಹೀಗ ಅಂತ ಯೋಚನೆ ಮಾಡಿ. ನಿಮಗೆ ಸಮಯ ಸಿಕ್ಕಾಗ್ಲೆಲ್ಲ ನನ್ನ ಕಣ್ಗಳ ಜೊತೆನೆ ಮಾತಾಡ್ತಿರ್ತೀರ ಅನ್ನೋದು ನನಗೆ ಗೊತ್ತು. ಕಂಪನಿ ಶುರುವಾಗಿ 1 ವರ್ಷ ಆಗಿದ್ದಕ್ಕೆ ಕಂಪನಿ ಲೋಗೋ ಮುಂದೆ ಕೆಲ್ಸದೋಳ ಜೊತೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದು ನನಗೆ ಗೊತ್ತು. ಅದು ಅಲ್ಲದೆ ನಿಮ್ಮ ತಮ್ಮ ನಿಮಗೆ ಕಣ್ಣಿನ ಹುಡುಗಿನ ತೋರಿಸ್ತೀನಿ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದು, ನೀವು ಬಂಧನ ಸಿನಿಮಾ ವಿಷ್ಣುವರ್ಧನ್ ಸರ್ ತರ ಪ್ರೀತಿ ಹೇಳ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ತಿದ್ದಿದ್ದು, ಇದನ್ನೆಲ್ಲ ಹೇಗೆ ಮರೆಯೋದಕ್ಕಾಗುತ್ತೆ? ಹಾಗೆ ಆ ಕೆಲ್ಸದ ಹುಡುಗಿನೇ ನಾನು ಅನ್ಕೊಂಡು ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನೆಲ್ಲ ಅವಳ ಮುಂದೆ ಹೇಳಿದ್ದನ್ನು ನೋಡಿದ್ದೀನಿ. ಇಷ್ಟೆಲ್ಲ ನನ್ನ ಬಗ್ಗೆ ಗಮನಿಸಿದ್ದಾರೆ ಅಂದ್ರೆ ಇವ್ರು ಯಾರೋ ನನ್ನ ಸುತ್ತಮುತ್ತನೇ ಎಲ್ಲೋ ಇರೋರಿರ್ಬೇಕು. ಯಾಕೆ ಮೌನ ಆದ್ರಿ? ಮಾತೇ ಬರ್ತಾ ಇಲ್ಲ. ನೀವೇನಾದ್ರೂ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರಾ ಅಥವಾ ಅಕ್ಕಪಕ್ಕ ಇರೋರಾ? ಇಲ್ಲಾಂದ್ರೆ ನಮ್ಮನೆಗೆ ಯಾವಾಗಾದ್ರೂ ನೀವು ಬಂದು ಹೋಗಿದ್ದೀರಾ? ನೀವು ಯಾರು? ಎಲ್ಲಿದ್ದೀರಾ? ಹೇಗಿದ್ದೀರಾ? ಯಾಕ್ರಿ ನಗ್ತಾ ಇದ್ದೀರಾ? ಎಲ್ಲ ಈಗ್ಲೇ ಹೇಳಿದ್ರೆ ಸ್ವಾರಸ್ಯ ಏನಿರುತ್ತೆ ಯಜಮಾನ್ರೆ? ಯಜಮಾನ್ರೆ ಅಂತ ಅಂದಿದ್ದಕ್ಕೆ ಏನು ಅನ್ಕೋಬೇಡಿ. ನಮ್ ಕಡೆ ಯಾರನ್ನ ಗಂಡ ಅಂತ ಮನ್ಸು ಒಪ್ಕೊಂಡಿರುತ್ತೋ ಅವರನ್ನ ಹೀಗೆ ಕರೆಯೋದು. ನಮ್ ಕಡೆ ತುಂಬಾ ಗೌರವದಿಂದ ಕೂಡ ಹಾಗೆ ಕರೀತಾರೆ. ನಮ್ ಪಾರ್ವತಿ ನನ್ನ ಹಾಗೆ ಕರೆಯೋದು. ಹೇಗೆ? ಅದೇ ಯಜಮಾನ್ರೆ ಅಂತ. ನೀವ್ ಹೇಳೋದೇನು ಸರಿ, ಆದ್ರೆ ಅವಳು ನಿಮ್ಮನೆ ಕೆಲಸದವಳು. ಅವಳು ನಿಮ್ಮನ್ನ ಯಜಮಾನ್ರೆ ಅಂತ ಕರಿಬೋದಾ? ನೋಡಿ, ದಯವಿಟ್ಟು ನಮ್ಮ ಪಾರ್ವತಿನ ಕೆಲಸದವಳು ಅಂತ ಕರಿಬೇಡಿ. ಅಲ್ಲ, ಕೆಲಸದವಳು ಅಂದೆ ಇನ್ನೇನಂತ ಕರಿಬೇಕು? ಹಾಗಲ್ಲ, ಪಾರ್ವತಿ ಬರೀ ನಮ್ಮ ಮನೆ ಕೆಲಸದವಳು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು. ಅರ್ಥ ಆಗ್ಲಿಲ್ಲ. ಐ ಮೀನ್, ಪಾರ್ವತಿ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್. ಏನೇ ಖುಷಿ ದುಃಖ ಇದ್ರೂ ಮೊದಲು ಹೇಳ್ಕೊಳ್ಳೋದು ಅವಳ ಹತ್ರನೇ. ಅವಳು ಅಷ್ಟೇ, ಏನೇ ವಿಷಯ ಇದ್ರು ನನ್ನ ಹತ್ರ ಕ್ಲೋಸ್ ಆಗಿ ಹೇಳ್ಕೊಳ್ಳುವಷ್ಟು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ನಂಬಿಕೆ ಇಟ್ಟಿದ್ದೀರಲ್ಲ, ನಿಮಗೆ ಹೇಗೆ ಧನ್ಯವಾದ ಹೇಳಬೇಕೋ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಅಷ್ಟಕ್ಕೂ ನೀವು ಮನ್ಸಾರೆ ಪ್ರೀತಿಸ್ತಿರೋ ಆ ಕಣ್ಣಿನ ಹುಡುಗಿ ನಾನೇ ಯಜಮಾನ್ರೆ. ಅತ್ತೆ, 1 ನಿಮಿಷ ನೀರು ಕುಡ್ಕೊಂಡು ಬರ್ತೀನಿ. ಸರಿಮಾ. ರಘು, ಮನೆ ತುಂಬ ಆಳು ಕಾಳುಗಳಿದ್ರು
ತಾನೇ ಎದ್ದು ಹೋಗಿ ನೀರು ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಈ ಹುಡುಗಿ. ಎಂಥ ಒಳ್ಳೆ ಗುಣ. ಹೌದು. ಪಾರ್ವತಿ ಎಲ್ಲೋಗಿದ್ದಾಳೆ? ತರಕಾರಿ ತರಕ್ಕೆ ಅಂತ ನಾನೇ ಕಳಿಸ್ದೆ ಮೇಡಮ್. ಸರಿ, ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರು ತಗೊಂಬನ್ನಿ. ಮಾಮ್, ಬ್ರೋ ಇಷ್ಟೊತ್ತಾದ್ರೂ ಬರಲಿಲ್ಲ, ನಾನೇ ಹೋಗಿ ಕರ್ಕೊಬರ್ತೇನೆ. ಪ್ರೀತು, ನಾನು ನಿನ್ನ ಜೊತೆ ಬರ್ತೀನಿ. ಸರಿ. ತರಕಾರಿ ತಗೊಂಡು ಬಂದಮೇಲೆ ನನ್ನನ್ನು ಭೇಟಿ ಮಾಡೋದಕ್ಕೆ ಹೇಳು, ಅರ್ಥ ಆಯ್ತಾ? ಸರಿ ಮೇಡಮ್. ಯಾಕೆ ಪ್ರೀತು, ಭಾವನ ಕರ್ಕೊಂಡು ಬರ್ತೀನಿ ಅಂತ ಬಂದವನು ಇಲ್ಲಿ ಯಾಕೆ ಬಂದು ಕೂತೆ? ಕರ್ಕೊಂಡು ಹೋದ್ರೆ ತಾನೆ ಏನು ಮಾತಾಡ್ತಾನೆ ಹೇಳು? ಮದುವೆ ಫಿಕ್ಸ್ ಆಗೋದ್ರ ಬಗ್ಗೆ ತಾನೇ ಮಾತಾಡ್ತಾನೆ. ಬ್ರೋಗೆ ಯಾವುದಾದ್ರು ಮೀಟಿಂಗ್ ಬಂದು ಅವ್ನು ಹೊರಗಡೆ ಹೋದರೂ ಖುಷಿನೇ ನನಗೆ. ಈ ಟೈಮಲ್ಲಿ ಬ್ರೋಗೆ ಯಾರು ಫೋನ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸಾ? ಯಾಕೆ? ಅಟ್ಲೀಸ್ಟ್ ಮದುವೆ ನನಗೆ ಓಕೆ ಅನ್ನೋ ಮಾತನ್ನ ಬ್ರೋ ಬಾಯಿಂದ ಕೇಳೋದು ಸ್ವಲ್ಪ ಮುಂದಕ್ಕೆ ಹೋಯ್ತಲ್ಲ, ಅದಕ್ಕೆ ಕಾರಣ ಆ ಫೋನ್ ಕಾಲ್ ತಾನೆ. ಹಾಗಾದ್ರೆ ನಿನ್ ಪ್ರಕಾರ ಇನ್ನು 4 ದಿನದಲ್ಲೇ ಇರೋ ಮುಹೂರ್ತದಲ್ಲೇ ಮದ್ವೆ ಆಗೋದಕ್ಕೆ ಭಾವ ಒಪ್ಕೋತಾರಾ? ಖಂಡಿತ. ಒಂದ್ ವೇಳೆ ಇಷ್ಟ ಇಲ್ಲ ಅಂದ್ರೂ ಮೋಮ್ ಓಕೆ ಅಂತ ಹೇಳಿದಾರಲ್ಲ, ಸೊ ಅವ್ರ ಮಾತನ್ನ ಬ್ರೋ ಮೀರಲ್ಲ. ಓಕೆ ಅಂತ ಹೇಳಿ ಹೇಳ್ತಾನೆ. ನೀವೇನೂ ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಗೊಂದು ಪ್ರಶ್ನೆ ಕೇಳ. ಅನುಮಾನ ಬಂದಾಗ್ಲೇ ತಾನೆ ಪ್ರಶ್ನೆಗಳು ಹುಟ್ಟೋದು. ಕೇಳಿ. ನೋನೋ, ಅನುಮಾನ ಅಂತ ಅಲ್ಲ. ಪರವಾಗಿಲ್ಲ, ಕೇಳಿ, ನಾನೇನು ಅನ್ಕೊಳ್ಳೋದಿಲ್ಲ. ಅವತ್ತು ನನ್ನ ತಮ್ಮ ನಿಮ್ಮನ್ನ ತೋರಿಸ್ತೀನಿ ಅಂತ ಕರ್ಕೊಂಬಂದಾಗ ನೀವು ಆ ಜಾಗಕ್ಕೆ ಬಂದಿದ್ರಿ ತಾನೆ? ಹೌದು. ಮತ್ತೆ ಆಗ್ಲೇ ಯಾಕೆ ನೀವು ನನ್ನ ಕಣ್ಮುಂದೆ ಮುಂದೆ ಬರಲಿಲ್ಲ? ನಿಮ್ಗೋಸ್ಕರ ನಾನು ಅಷ್ಟೆಲ್ಲ ಹಂಬಲಿಸ್ದೆ, ಆದರೂ ಒಂದ್ಸರಿ ಕೂಡ ನಿಮಗೆ ನನ್ನ ಕಣ್ಮುಂದೆ ಬರಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಅಲ್ಲಿಗೆ ನೀವೊಬ್ರೇ ಬಂದಿರ್ಲಿಲ್ಲ ಅಲ್ವಾ? ನಿಮ್ ತಮ್ಮ, ನಿಮ್ ತಮ್ಮನ ಹೆಂಡತಿ, ಜೊತೆಗೆ ನಿಮ್ ಬೆಸ್ಟ್ ಫ್ರೆಂಡ್ ಪಾರ್ವತಿ ಕೂಡ ಅಲ್ಲೇ ಇದ್ರು. ಅದು ಅಲ್ಲದೆ ಅದು ನಮ್ಮ ಮೊದಲನೇ ಭೇಟಿ. ನಮ್ಮಲ್ಲೇ ಸಾಕಷ್ಟು ಸಂಕೋಚ, ಮೌನ ಇರುತ್ತೆ. ಹೀಗಿರೋವಾಗ ಎಲ್ಲರ ಮುಂದೆ ನಾನು ನಿಮ್ಮನ್ನು ಹೇಗೆ ಭೇಟಿ ಮಾಡೋಕ್ಕಾಗ್ತಿತ್ತು? ಮೊದಲು ನಿಮ್ಮ ಜೊತೆ ವೈಯಕ್ತಿಕವಾಗಿ ಮಾತಾಡಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಅದು ತಾನೇ ಮುಖ್ಯ. ಹಾಗಾಗಿ ಮೊದಲು ಈ ಹಂತನ ದಾಟಿ ಆಮೇಲೆ ನಿಮ್ಮ ಮನೆಯವ್ರ ಮುಂದೆ ಬಂದ್ರಾಯ್ತು ಅಂತ ಸುಮ್ಮನಾದೆ. ಅದೆಲ್ಲ ನಡೆದು ಎಷ್ಟೊಂದು ದಿನ ಆಗೋಯ್ತು, ಆದರೂ ನೀವ್ಯಾಕೆ ನನ್ನ ಮೀಟ್ ಮಾಡೋದಕ್ಕೆ ಟ್ರೈನೇ ಮಾಡಲಿಲ್ಲ? ಇವತ್ತು ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಕೊಳ್ತಾ ಇರೋದಕ್ಕೆ ಕಾರಣ? ಇಷ್ಟು ದಿನ ನೀವು ನನ್ನನ್ನೇ ಪ್ರೀತಿಸ್ತಿದ್ದೀರಾ, ಯಾವತ್ತಿದ್ರೂ ನನ್ನೋರೇ ಅನ್ನೋ ನಂಬಿಕೆ ಗಾಢವಾಗಿತ್ತು. ಅದಕ್ಕೆ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಿದ್ದೆ. ಇವತ್ತು ಆ ಸಮಯ ಕೂಡ ಬಂತು. ಅಂದ್ರೆ ನಿಮ್ಮ ಮನೇಲಿ ಮದ್ವೆ ಮಾತುಕತೆ ನಡೀತಿದೆ ಅಂತ ಗೊತ್ತಾಯ್ತು. ಇನ್ನೂ ನಾನು ಸುಮ್ಮನೆ ಇದ್ರೆ ನಿಮ್ಮನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀನೇನೋ ಅನ್ನೋ ಭಯ ಆಗಿ ನಿಮಗೆ ಫೋನ್ ಮಾಡಿದೆ. ನಮ್ಮನೇಲಿ ಮದುವೆ ಮಾತುಕತೆ ನಡೀತಾ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು?